ಸುಬ್ಬ ಸುದ್ದಿ ಯೂಟ್ಯೂಬ್ ಚಾನಲ್ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ಟೆಡ್ಡಿ ಕ್ಯೂಟ್ ಆಗಿದೆ. ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬಂದಿದೆ. ಬನ್ನಿ ಇವತ್ತು ಟೆಡ್ಡಿಯಿಂದ ನಮ್ಮ ದೇವ್ರ ಮಕ್ಕಳಿಗೆ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಥವಾ ಯಾವ ಥರ ಹೇಗೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ನೋಡ್ತಿರೋದವ್ರನ್ನ. ಹಾಯ್, ವೆಲ್ಕಮ್ ಟು ಜನಸ್ನೇಹಿ. ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ಬನ್ನಿ ನಮ್ಮ ಆಶ್ರಮಕ್ಕೆ ಹೇಗೆ ಥರ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಥವಾ ಏನು ಅಂತ ನೋಡೋಣ. ಇವಾಗ ಟೈಮ್ ಎಷ್ಟು ಅಂತ ನೋಡೋಕ್ಕೆ ಇಷ್ಟಪಡೋಣ. 10:37. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತಲ್ಲಿ ಬಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ದೇವ್ರ ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಿರೋದಕ್ಕೆ. ಬನ್ನಿ ಒಳಗಡೆ ಹೋಗಿ ಯಾವ ಥರ ಏನು ಅಂತ ಎಂಟರ್ಟೈನ್ಮೆಂಟನ್ನು ನೋಡೋಣ. ಥ್ಯಾಂಕ್ ಯು. ಯಾರೆಲ್ಲ ಸುಬ್ಬ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ, ತುಂಬ ಅದ್ಭುತವಾಗಿರುತ್ತೆ. ಹಾಗೆ ಇವರು ಇನ್ಸ್ಟಾಗ್ರಾಮ್ ಇದೆ, ಟೆಡ್ಡಿ ಗ್ರೂಪ್ 1 ಅಂತ. ಯಾರೆಲ್ಲ ಫಾಲೋ ಮಾಡ್ತಿಲ್ವೋ ಖಂಡಿತ ಫಾಲೋ ಮಾಡಿ. ಥ್ಯಾಂಕ್ ಯು.
ಮಕ್ಕಳನ್ನ ಎಷ್ಟು ಚೆನ್ನಾಗಿ ಟೆಡ್ಡಿ ಎಂಟರ್ಟೈನ್ಮೆಂಟ್ ಮಾಡ್ತಿದೆ ಅಂತ. ಈಗ ಗಜ್ಜನ್ನ ನೋಡಿ, ಗಜ್ಜ ಬಟ್ಟೆ ಬಿಚ್ಕೊಂಡೆಲ್ಲ ಟೆಡ್ಡಿನ ಎತ್ಕೊಂಡು ಹೋಗೋ ಸ್ಪರ್ಧೆ ತುಂಬ ಅದ್ಭುತವಾಗಿ ನಡೀತಿದೆ ನೋಡಿ. ನಮ್ಮ ಗಜ್ಜನು ಎಷ್ಟು ನೀಟಾಗಿ ಕೂರಿಸ್ಕೊಂಡು ಸೇಫಾಗಿ ಕರ್ಕೊಂಡು ಬರ್ತಿದ್ದಾರೆ. ಟೆಡ್ಡಿನ ಬೀಳ್ಸೇ ಬಿಟ್ಟ ಆಗು ನೋಡಿ. ಅವ್ರು ಡ್ಯಾನ್ಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಎಲ್ಲ ಕೊಟ್ಟರು. ನಮ್ಮ ಜನ ಎಲ್ಲ ಸ್ವಲ್ಪ ಜನ ಮಲಗಿದ್ರು, ಸ್ವಲ್ಪ ಜನ ಎಲ್ಲ ನಾವೆಲ್ಲ ಕೂತ್ಕೊಂಡು ಆಚೆ ನೋಡ್ತಿದ್ದೀವಿ. ಬಟ್ ತುಂಬ ಖುಷಿ ಆಗುತ್ತೆ. ಅವರು ಟೆಡ್ಡಿಯವರೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ದೇವ್ರ ಮಕ್ಕಳನ್ನ ನಗಿಸೋ ಅಂತ ಪ್ರಯತ್ನ ಮಾಡ್ತಾರಲ್ವ, ಅದೊಂಥರ ಅದ್ಭುತವಾದ ಕ್ಷಣಗಳು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಥ್ಯಾಂಕ್ಸ್ ಟೆಡ್ಡಿ ಅಂತ ಹೇಳ್ತೀನಿ. ಬಟ್ ಗಜ್ಜನ್ನಂತೂ ಬಿಟ್ಟೇ ಇಲ್ಲ, ಅವರು ತುಂಬ ಹೊತ್ತು ಅವ್ರ ಜೊತೆ ಡ್ಯಾನ್ಸ್ ಆಡಿದ್ರು. ಹಾಗೆ ಸ್ನೇಹಿ ಸ್ವರ್ಗಕ್ಕೆ ಅವರ ಕೈಯಲ್ಲಾದಷ್ಟು ಸಹಾಯ ಸಪೋರ್ಟ್ ಮಾಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ದಿವಸ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಹತ್ರ ಹೋಗ್ಬಿಟ್ಟು ಅವರು ಟೆಡ್ಡಿನ ಇಟ್ಕೊಂಡು ಅವರ ಕಾರ್ಯಕ್ರಮ ಕೊಟ್ಟು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಅವರ ಕೈಯಲ್ಲಾದಂಥ ಹೆಲ್ಪ್ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಟೆಡ್ಡಿ ಗ್ರೂಪ್ 1 ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಮಾಜಮುಖಿ ಕೆಲಸಗಳು ಮುಂದುವರಿಯಲಿ ಅಂತ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಹಾಗೆ ಯಾರೂ ಟೆಡ್ಡಿನ ನೋಡಿದಾಗ ಭಯ ಪಡೋದಾಗಲಿ ಅದನ್ನೆಲ್ಲ ಮಾಡಿಬಿಡಿ. ಹಾಗೆ ಅದಕ್ಕೆ ಟೆಡ್ಡಿಗೆ ಯಾವತ್ತೂ ಬೇಸರ ಆಗೋ ಥರ ಮಾಡಿಬಿಡಿ. ಯಾಕೆ ಅಂದರೆ ಆ ಟೆಡ್ಡಿ ಒಳಗಡೆ ಅವರ ಬೊಂಬೆನ ಹಾಕ್ಕೊಂಡಿರೋರ್ಗೆ ಅಷ್ಟೇ ಗೊತ್ತು ಆ ನರ್ಕ ಏನು ಅಂತ. ನಮ್ಮೆಲ್ಲರಿಗೂ ಖುಷಿಗೋಸ್ಕರ ಪಾಪ ಅವ್ರು ಈ ವೇಷ ಹಾಕಿರ್ತಾರೆ. ಯಾರೂ ಟೆಡ್ಡಿನ ಹೊಡೆಯೋದಾಗಲಿ ಆ ಥರದ್ದೆಲ್ಲ ಮಾಡಬೇಡಿ. ಇಷ್ಟ ಆದರೆ ಶೇಕ್ ಹ್ಯಾಂಡ್ ಮಾಡಿ, ಇಲ್ಲ ಅಂದರೆ ಆರಾಮ್ಸೆ ಇದ್ಬಿಡಿ, ತೊಂದರೆ ಇಲ್ಲ. ಬಟ್ ಯಾರಿಗೂ ಅದನ್ನು ಟೆಡ್ಡಿನ ಇರಿಟೇಷನ್ ಮಾಡೋ ಥರ ಮಾಡಬೇಡಿ. ಇದು ನನ್ನದೊಂದು ಸಂದೇಶ ಅಷ್ಟೇ. ನೋಡಿ, ಜನಸ್ನೇಹ ಆಶ್ರಮಕ್ಕೆ ಈ ಒಂದು ಟೀಮು ಅವರ ಕೈಯಲ್ಲಾದಂತಹ ಸಪೋರ್ಟ್ ಸಹಾಯಗಳನ್ನ ಮಾಡ್ತಾರೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಕೇಳಿಸ್ತಿದ್ಯಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಮಾಡ್ತಿರೋ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಸರ್, ನಮ್ ಕೈಲಿ ದುಡ್ಡು ಕೊಡಕ್ಕಾಗಲ್ಲ ಸರ್. ನಮಗ್ ಬರೋ ಸಂಬಳಕ್ಕೆ ನಾವು ದುಡಿಯಕ್ಕಾಗಲ್ಲ, ನಾವು ಕೊಡಕ್ಕಾಗಲ್ಲ. ಸೊ ನಾವು ಕೊಡ್ದೇನೆ ಏನಾದ್ರೂ ಒಂದ್ ಮಾಡ್ಬೋದು. ಕೈಲ ಕಾಸಿಲ್ಲ ಅಂದ್ರೂ ಏನಾದ್ರೂ ಒಂದ್ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ನಮ್ದೇ ಆದ ಟೀಮ ಕಟ್ಕೊಂಡು ಟೆಡ್ಡಿ ಬ್ರೋ ಅಂತ ಒಂದು ಟೀಮ ಕಟ್ಕೊಂಡು ನಾವು ನಡೆಸ್ತಿರೋ ಕಾರ್ಯಕ್ರಮ ಸರ್. ಏನಪ್ಪಾ ಅಂದ್ರೆ ಇದು ನಾವ್ ಯಾರು ₹1 ದುಡ್ಡು ಹಾಕಿಲ್ಲ ಸರ್. ಇದರಲ್ಲಿ ನಾವು ನಡೆಸ್ತಿರೋ ಟೀಮ್ ಇದೆಯಲ್ಲ, ಯಾರು ಕೂಡ ₹1 ದುಡ್ಡು ಹಾಕಿಲ್ಲ. ನಾವು ಒಂದು ದಿನ ಏನಪ್ಪಾ ಅಂದ್ರೆ ನಮ್ಗೆ ರಜಾ ಇರುತ್ತೆ, ಆ ರಜಾ ದಿನ ಹೋಗ್ಬಿಟ್ಟು ಎಲ್ಲೋ ಮೋಜು ಮಸ್ತಿ ಮಾಡೋ ಬದಲು ಒಂದು ದಿನದ ಕಾರ್ಯಕ್ರಮ ಇಟ್ಕೋತೀವಿ ಸರ್. ಆ ಒಂದು ದಿನ ಜನಗಳು ಪಬ್ಲಿಕ್ಸ್ ಎಲ್ಲಿದ್ರೆ ಕ್ರೌಡ್ ಏನಿದೆ ಅಲ್ಲಿ ಹೋಗಿ ಜನಗಳನ್ನ ಹೋಗಿ ನಗಿಸಿ ಅವರು ಖುಷಿ ಕೊಡ್ತೀವಿ. ನಾವು ಅಮೌಂಟ್ ಕೇಳ್ತೀವಿ ಸರ್. ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಉದ್ದೇಶ. ಏನಕ್ಕೆ ಅಂದ್ರೆ ಎಷ್ಟೋ ಜನ ಆಶ್ರಮಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗದೆ, ವಯಸ್ಸಾಗಿರೋರನ್ನ ನೋಡ್ಕೊಳಕ್ಕಾಗದೆ ಬಿಟ್ಬಿಟ್ಟಿದ್ದಾರೆ. ಅಂತವ್ರನ್ನ ನಡೆಸ್ತಿದ್ದಾರೆ ನಮ್ಮ ಜನಸ್ನೇಹಿ ಯೋಗೇಶ್ವರನವರು. ಅವರೇ ಅಷ್ಟೊಂದು ಸ್ಟ್ರಗಲ್ ಪಡ್ತಿದ್ದಾರೆ, ಅಷ್ಟೊಂದು ಕೇರ್ ತಗೊಂಡು ನಡೆಸ್ತಿದ್ದಾರೆ ಅಂದ್ಮೇಲೆ ನಾವೊಂದು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇದೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಹುಟ್ಟುಹಬ್ಬದ ದಿನ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಿ. ಆ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಜನಗಳು ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸ್ಪಂದಿಸ್ತಾರೆ. ಕೆಲವರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಮಾತಾಡ್ತಾರೆ, ಏನಾದ್ರು ಸುಮ್ಮನೆ ಏನೋ ಸ್ವಾರ್ಥಕ್ಕೆ ಮಾಡ್ಕೋತಾರೆ. ಸರ್, ನಾವ್ ಇಲ್ಲಿ ಮಾಡ್ತಿರೋದು ಯಾವುದೇ ಸ್ವಾರ್ಥಕ್ಕೋ ಇಲ್ಲ ಪಬ್ಲಿಸಿಟಿಗೋ ಸೋಕಿಗೋ ಅಲ್ಲ ಸರ್. ನಾವು ಮಾಡ್ತಿರೋದು ಒಂದು ಆಶ್ರಮದಲ್ಲಿ ಎಷ್ಟೋ ಜನ ಇದ್ದಾರೆ, ಅವರು ವಯಸ್ಸಾದವ್ರಿಗೋಸ್ಕರ ಸಪೋರ್ಟ್ ಮಾಡ್ಲಿಕ್ಕೆ, ಒಂದೊಂದು ಊಟಕ್ಕೆ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಿರೋ ಒಂದು ಕಾರ್ಯಕ್ರಮ. ನಿಮ್ಗೆಲ್ಲ ಖುಷಿ ಆಯ್ತಾ ಸರ್? ನಮ್ ದುಡ್ಡಲ್ಲ ಸರ್, ಇದು ನಿಮ್ ದುಡ್ಡು, ನಿಮ್ಗೋಸ್ಕರ ಕೊಟ್ಟಿರೋ ಜನಗಳ ದುಡ್ಡು ಅಲ್ವಾ? ಖುಷಿ ಅಲ್ವಾ ನಿಮ್ಗೆ? ಜನಸ್ನೇಹಿ ಯೋಗೇಶ್ವರ ಚೆನ್ನಾಗಿ ನೋಡ್ಕೊತಿದ್ರಲ್ವಾ ನಿಮ್ನ? ಯಾವ್ದು ತೊಂದ್ರೆ ಇಲ್ಲ ಅಲ್ವಾ? ಸೊ ಯಾವಾಗಲೂ ಅವ್ರು ಖುಷಿಯಾಗಿರ್ಲಿ. ಯೋಗೇಶ್ವರ ಅವರು ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ತಿದ್ದಾರೆ, ಒಂದು ಆಶ್ರಮ ನಡೆಸ್ತಿದ್ದಾರೆ. ಇದು ಸುಲಭದ ಮಾತಲ್ಲ ನಡ್ಸೋದು. ಮಾಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ ಅನ್ನೋರು ಏನು ಮಾಡಕ್ ಆಗಲ್ಲ. ಆದ್ರೆ ಜನಸ್ನೇಹಿ ಯೋಗೇಶ್ವರ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಿಮ್ನೆಲ್ಲಾನು ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ಅವ್ರಿಗೆಲ್ಲಾರು ನೀವು ಆಶೀರ್ವಾದ ಮಾಡಬೇಕು, ಸಪೋರ್ಟ್ ಮಾಡ್ಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿದ್ರೆ ಅವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಈ ಆಶ್ರಮ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೋದು. ಕರೆಕ್ಟ್ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಮ್ಗೆ ಖುಷಿ, ನಿಮ್ ಮುಕ್ತಲ್ಲ ನಗು ನೋಡಿದ್ಕೆ ನಮಗೂ ಖುಷಿ ಸಿಕ್ತು, ಒಂದ್ ನೆಮ್ಮದಿ ಸಿಕ್ತು. ನಾವು ಮಾಡಿದಕ್ಕೂ ಸಾರ್ಥಕತೆ ಆಯ್ತು ಅಂತ. ಸೊ ನಾವು ಮಾಡಿದ್ದು ನಿಮ್ ಖುಷಿ ನೋಡ್ಲಿ ಅಂತ. ನೀವು ಖುಷಿ ಪಟ್ರಲ್ಲ, ಅದೇ ನಮ್ಗೆ ತೃಪ್ತಿ.
ಇನ್ನೇನು ಬೇಕಾಗಿಲ್ಲ ನಮ್ಗೆ. ಓಕೆನಾ? ಖುಷಿ ಅಲ್ವಾ? ಓಕೆ, ಥ್ಯಾಂಕ್ ಯು. ನೋಡಿ, ಟೆಡ್ಡಿ ಗ್ರೂಪ್ 1 ಎಷ್ಟು ಸಲ ಕಲೆಕ್ಟ್ ಆಗಿದೆ, ಅವರ ಕಾರ್ಯಕ್ರಮಗಳನ್ನ ಕೊಟ್ಟು ಅಂತ ದೇವ್ರ ಮಕ್ಕಳು ಸಮೇತ ಎಲ್ಲ ಎಣಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿ. ಅದ್ರಲ್ಲಿ ಬಂದಂಥ ಹಣದಲ್ಲಿ ಆಗಲೇ ಹೋಗಿ ಅವರು ತುಂಬ ಐಟಮ್ಗಳನ್ನ ತಂದುಕೊಟ್ಟಿದ್ದಾರೆ. ಎಣ್ಣೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಸಾಂಬಾರು ಪುಡಿ, ಬೇಳೆ, ತುಪ್ಪ, ತುಂಬ ಐಟಮ್ಗಳನ್ನ ತಂದುಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಟೆಡ್ಡಿ ಗ್ರೂಪ್ 1ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯೋಗೇಶ್. ಟೆಡಿ ಬ್ರೋ 1 ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾ ಅಪ್ಪು ಸರ್ ಅವರ ಪುಣ್ಯ ಭೂಮಿಯಲ್ಲಿ ಕಲೆಕ್ಟ್ ಮಾಡಿದಂಥ ಬರೋಬ್ಬರಿ 15,000 ರೂಪಾಯಿಯನ್ನು ತುಂಬ ಶ್ರಮ ಬಿದ್ದು ಅಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಹತ್ರ ನಗಿಸಿ ಅವರನ್ನು ಮನವೊಲಿಸಿ ಅನಾಥಾಶ್ರಮಗಳಿಗಾಗಿರ್ಬೋದು, ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಸಹಾಯ ಮಾಡೋದಕ್ಕೆ ಅಂತೇಳಿ ಕಲೆಕ್ಟ್ ಮಾಡಿದಂಥ 1 ರೂಪಾಯಿಲೂ ಸೇರಿಸಿ ಬರೋಬ್ಬರಿ 15,000 ರೂಪಾಯಿ ಐಟಮ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಟೆಡಿ ಬ್ರೋ 1 ಅವರು ತಂದುಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ತುಂಬ ಸಂತೋಷ ಆಗುತ್ತೆ. ಈ ರೀತಿ ಯುವಕರು ಕರ್ನಾಟಕದಲ್ಲಿ ಇನ್ನೂ ಅತಿ ಹೆಚ್ಚು ಮುಂದೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಯಿತು ಸರ್, ಥ್ಯಾಂಕ್ ಯು. ಈಗ ರಾತ್ರಿ 12 ಗಂಟೆ ಆಗ್ತಾ ಇದೆ. ಇಷ್ಟೊತ್ತಲ್ಲಿ ನೀವು ಇಷ್ಟೆಲ್ಲ ಶ್ರಮ ಬಿದ್ದಿದ್ದ ಹಣವನ್ನು ಅಥವಾ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತಾ ಇದ್ದೀರಾ. ಒಂದು ಮಾತು ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿರ್ತಕ್ಕಂಥವ್ರ ಹೊಟ್ಟೆನ ನೀವು ತುಂಬಿಸಿದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಏನಪ್ಪ ಅಂದರೆ ಸರ್, ಇದು ನಾವು ಕಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಇಲ್ಲಿ 1 ರೂಪಾಯಿ ಕೊಟ್ಟಿದ್ದಾರಲ್ಲ, ಅವರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ನಮ್ಮ ಆಸೆ ಸರ್. ಖಂಡಿತ. ಯಾಕಂದರೆ ದಾನ ಮಾಡೋ ಶಕ್ತಿ ಇರೋದು ಬಡವನಿಗೆ ಮಾತ್ರ. ನೋಡಿ, ಶ್ರೀಮಂತನಿಗೆ ಕೊಡ್ಬೇಕನ್ನೋ ನೋಡಿ ಕೋಟಿ ಇರುತ್ತೆ, ಇನ್ನೊಬ್ರು ಕೊಡ್ಬೇಕು ಅನ್ನೋ ಯಾವುದೇ ಒಂದು ಭಾವನೆ ಅವನಲ್ಲಿ ಇರೋದಿಲ್ಲ. ಆದರೆ ಬಡವನಿಗೆ ಆತನ ಹತ್ರ ಇಲ್ಲದೆ ಹೋದ್ರೂ ಕೂಡ ಇನ್ನೊಬ್ರ ಹತ್ರ ಸಾಲ ಮಾಡಿದ್ರು ಕೊಡಬೇಕು ಅಸ್ತಿರೋನಿಗೆ ಅನ್ನೋಷ್ಟು ಹಸಿವಿನ ಬೆಲೆ ಅಂಬಲ, ನೀವು ಹೇಳ್ದಂಗೆ ಅಂಬಲ ಜಾಸ್ತಿ ಇರುತ್ತೆ. ಸೊ ಅದು ಭಾಳ ಮುಖ್ಯ. ಪ್ರತಿಯೊಬ್ಬರು ಯುವಕರಲ್ಲಿ ಅದು ಮುಂದೆ ಬರಲಿ. ಇನ್ನು ಮುಂದಿನ ದಿನಗಳಲ್ಲಾದರೂ ಕಷ್ಟದಲ್ಲಿರೋರು ಕಷ್ಟ ಅರ್ಥ ಆಗಲಿ. ಈಗ ನೀವು ಹೆಂಗೆ ಕೆಲಸ ಕೈಯಿಂದನೇ ಕೊಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್. ಏನಿಲ್ಲ ಸರ್, ಈಗ 120 ಜನನ ಯೋಗೇಶ್ ಒಬ್ಬನೇ ನೋಡ್ಕೊಂತ ಇಲ್ಲ. ಅರ್ಥ ಆಯ್ತಾ? ಯೋಗೇಶ್ ಒಬ್ಬನೇ ನೋಡ್ಕೊಂತಲ್ಲ, ಇಡೀ ಕರ್ನಾಟಕದ ಜನ ನೋಡ್ಕೊಂತ. ನಾನು ಅದಕ್ಕೆ ರೂವಾರಿಯಾಗೋ ಅಥವಾ ಕೆಲಸಗಾರನಾಗೋ ಅಥವಾ ಮುಖ್ಯಸ್ಥನಾಗೋ ಈ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನ ನಮ್ಮ ಬೆನ್ನಿಂದ ಇದ್ದಾರೆ. ಈಗ ನೀವೆಲ್ಲ ನಮ್ಮ ಬೆನ್ನಿಂದ ನಿಂತಿದ್ದಕ್ಕೆ ಇವಾಗ ಇಷ್ಟೆಲ್ಲ ಐಟಮ್ ಬಂದಿದ್ದು ಅಲ್ವಾ? ಸೊ ಮೊದಲನೇದಾಗಿ ನಂಬಿಕೆ ಸಂಪಾದನೆ ಮಾಡಬೇಕು, ನಾಲಿಗೆ ಶುದ್ಧಿಯಾಗಿರಬೇಕು. ನಾಲಿಗೆ ಒಂದು ಶುದ್ಧಿಯಾಗಿ ಇಟ್ಕೊಂಡ್ರೆ ಕರ್ನಾಟಕದ ಯಾವುದೇ ಮೂಲೆ ಹೋದ್ರು ಅನ್ನ ಕಟ್ಟಿಟ್ಟ ವೃತ್ತಿ ನಮಗೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ, ಥ್ಯಾಂಕ್ ಯು. ಸ್ವಲ್ಪ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ, ಮತ್ತೆ ಬರ್ತೀವಿ. ತುಂಬಾ ಖುಷಿ ಆಯ್ತು. ನಿಮ್ಮ ಮೇಲೆ ಪ್ರೌಡ್ ಫೀಲ್ ಬರ್ತಾ ಇದೆ ಸರ್. ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾವು ಮಾಡಿರೋದು ಏನೇನೂ ಅಲ್ಲ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇನ್ನೂ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿ. ಇನ್ನು ಸಾಕಷ್ಟು ಆಶ್ರಮ ಅಂತಾನೆ ಅಲ್ಲ, ಸಾಕಷ್ಟು ಜನ ಕಷ್ಟದಲ್ಲಿದ್ದಾರೆ. ಬರೀ ಆಶ್ರಮದವ್ರು ಅಷ್ಟೇ ಏನು ಕಷ್ಟದಲ್ಲಿಲ್ಲ, ಸಾಕಷ್ಟು ಜನ ಈ ಸಮಾಜದಲ್ಲಿ ಕಷ್ಟದಲ್ಲವ್ರೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಒಳ್ಳೆದಾಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್.